ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಜನಸಾಮಾನ್ಯರಿಗೆ ಏಪ್ರಿಲ್ 1ರಿಂದ ಬಿಗ್ ಶಾಕ್ ಕಾದಿದೆ. ಏಪ್ರಿಲ್ 1ಕ್ಕೆ LPG ಗ್ಯಾಸ್ ಸಿಲಿಂಡರ್ ರೇಟ್ ಎಷ್ಟಾಗುತ್ತೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಏಪ್ರಿಲ್ನಲ್ಲಿ ಅಡುಗೆ ಅನಿಲ ಸಿಲಿಂಡರ್ಗಳ ಬೆಲೆ ಹೆಚ್ಚಳಕ್ಕೆ ಯುದ್ಧವೇ ಕಾರಣವಾಗ್ತಿದೆ. CNG ಮತ್ತು ಪೈಪ್ಲೈನ್ ಅನಿಲದ ಬೆಲೆಗಳನ್ನು ಪರಿಷ್ಕರಿಸಲಾಗ್ತಾ ಇದ್ದು, ಇದು ವಾಹನ ಚಾಲಕರಿಗೆ ಹೊರೆಯಾಗುತ್ತೆ. ಈ ಬದಲಾವಣೆಗಳು ಸಾರಿಗೆ ವೆಚ್ಚವನ್ನು ಹೆಚ್ಚಿಸುತ್ತೆ ಹಾಗೂ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆಗೂ ಕೂಡ ಕಾರಣವಾಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಗೃಹ ಬಳಕೆ LPG ಸಿಲಿಂಡರ್ಗಳ ಬೆಲೆ ಮಾರ್ಚ್ 7ರಂದು ಹೆಚ್ಚಿಸಲಾಗಿದೆ. 14.2 kg ಗೃಹ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ದೇಶದಾದ್ಯಂತ ₹60 ಹೆಚ್ಚಳವಾಗಿದೆ. ಪ್ರತಿ ತಿಂಗಳಿನಂತೆ ಏಪ್ರಿಲ್ನಲ್ಲೂ ಭಾರತದ LPG ಪರಿಷ್ಕರಣೆ ಆಗಲಿದ್ದು, ಮತ್ತೆ ₹50ರಿಂದ ₹60 ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನಿರಂತರ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಮತ್ತು ಹೆಚ್ಚಿನ ಇಂಧನ ವೆಚ್ಚಗಳಿಂದಾಗಿ ಗೃಹ ಬಳಕೆಯ ಮತ್ತು ವಾಣಿಜ್ಯ ಸಿಲಿಂಡರ್ಗಳ ದರಗಳಲ್ಲಿ ಮತ್ತಷ್ಟು ಏರಿಳಿತವಾಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಆದಾಯ ತೆರಿಗೆ ವಲಯದಲ್ಲಿ ಪ್ರಮುಖ ಬದಲಾವಣೆಗಳು ನಡೀತಾ ಇದ್ದು, 1961ರ ಹಳೆಯ ಕಾನೂನುಗಳನ್ನು ರದ್ದುಪಡಿಸುವ ಮೂಲಕ ಸರ್ಕಾರವು ಆದಾಯ ತೆರಿಗೆ ಕಾಯ್ದೆ 2025 ಪರಿಚಯಿಸ್ತಾ ಇದೆ. ಹೀಗಾಗಿ ಈ ಒಂದು ಬದಲಾವಣೆಯಿಂದ ಈ ಎಲ್ಲ ಒಂದಷ್ಟು ಬೆಲೆ ಏರಿಕೆಗಳು ಕೂಡ ಆಗುತ್ತೆ ಅಂತ ಹೇಳಲಾಗ್ತಿದೆ. ಏಪ್ರಿಲ್ 1ರಿಂದ ಬ್ಯಾಂಕಿಂಗ್ ವಲಯದಲ್ಲಿ ATM ಬಳಕೆ ಸ್ವಲ್ಪ ದುಬಾರಿಯಾಗಲಿದ್ದು, HDFC ಯಂತಹ ಬ್ಯಾಂಕ್ಗಳು UPI ವಹಿವಾಟುಗಳನ್ನು ಉಚಿತ ಮಿತಿಯೊಳಗೆ ತರ್ತಾ ಇದ್ದು, ಇದರರ್ಥ ನೀವು ನಿಮ್ಮ ಫೋನ್ ಮೂಲಕ ಹಣವನ್ನು ತೆಗೆದುಕೊಂಡ್ರು ಅದನ್ನು ವಹಿವಾಟು ಅಂತ ಪರಿಗಣಿಸಲಾಗುತ್ತೆ. ಸೊ ಮಿತಿ ಮೀರಿ ವಹಿವಾಟು ಮಾಡಿದ್ರೆ ₹23ವರೆಗೂ ಕೂಡ ನೀವು ದಂಡವನ್ನು ಪಾವತಿ ಮಾಡಬೇಕಾಗುತ್ತೆ. ಇನ್ನು ಪ್ಯಾನ್ ಕಾರ್ಡ್ ನಿಯಮಗಳನ್ನು ಸಹ ಬಿಗಿಗೊಳಿಸಲಾಗ್ತಿದ್ದು, ಆಧಾರ್ ಕಾರ್ಡ್ ಮಾತ್ರ ಮೊದಲು ಸಾಕಾಗಿತ್ತು, ಆದರೆ ಹೆಚ್ಚುವರಿ ದಾಖಲೆಗಳನ್ನು ನೀಡಬೇಕಾಗತ್ತೆ. ಅಂದರೆ ವಿಳಾಸ ಪುರಾವೆ ಇರಬಹುದು, ಗುರುತಿನ ದಾಖಲೆಗಳಿರಬಹುದು. ಹೀಗೆ ಹೊಸ ಪ್ಯಾನ್ ಕಾರ್ಡ್ ಬೇಕು ಅಂತ ಹೇಳಿದ್ರೆ ಹಳೆಯ ಕಾರ್ಡ್ ಬದಲಾವಣೆ ಆಗಬೇಕು ಅಂದ್ರೂ ಕೂಡ ಒಂದಷ್ಟು ಮಾರ್ಗಗಳನ್ನು ನೀವು ಅನುಸರಿಸಬೇಕಾಗುತ್ತೆ, ಒಂದಷ್ಟು ಮೂಲ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಸೊ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯ ಜೊತೆಗೆ ಇನ್ನೊಂದಷ್ಟು ಬದಲಾವಣೆಗಳು ಕೂಡ ದೇಶದಲ್ಲಿ ಆಗ್ತಾ ಹೋಗುತ್ತೆ ಏಪ್ರಿಲ್ 1ರ ನಂತರ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್